ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಾವುಗಳು ನಿಜಕ್ಕೂ ಕೂಡ ಎಷ್ಟು ಮಾನವೀಯತೆ ಉಳ್ಳವರಾಗಿದ್ದೀವಿ ಅನ್ನೋದನ್ನ ಪರಿಶೀಲನೆ ಮಾಡ್ಬೋದು. ಯಾಕೆ ಗೊತ್ತಾ, ದಿನಾಂಕ 2008 ನವೆಂಬರ್ 26ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅದೇನಪ್ಪಾ ಅಂತಂದ್ರೆ, ಮುಂಬೈನ ತಾಜ್ ಹೋಟೆಲ್ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿಯನ್ನ ಮಾಡ್ತಾರೆ. ಆ ದಾಳಿಯಲ್ಲಿ ಸುಮಾರು ಜನ ಸತ್ತೋಗ್ತಾರೆ. ಸ್ನೇಹಿತರೆ, ಆ ಘಟನೆಯನ್ನ ನಾವಾಗಲೇ ಮರ್ತೇ ಬಿಟ್ಟಿದೀವೇನೋ ಅನ್ನಿಸ್ತಾ ಇದೆ. ಇದಕ್ಕೆ ಮುಂಚೆ ಎಲ್ಲ ವಾಟ್ಸಪ್ ಸ್ಟೇಟಸ್ಗಳಲ್ಲಾಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಅದರ ವಿಷಯದ ಬಗ್ಗೆ ಜ್ಞಾಪಕ ಮಾಡ್ಕೊಳ್ತಿದ್ರು. ಆದ್ರೆ ಈ ವರ್ಷ ನಾನು ಗಮನಿಸಿದೆ, ಆಕ್ಚುಲಿ ನಾನಾರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಿತ್ತು. ಅವತ್ತು ತುಂಬಾ ಬ್ಯುಸಿ ಇದ್ದ ಕಾರಣದಿಂದ ಮಾಡಲಿಲ್ಲ. ಆದ್ರೆ ಆ ಒಂದು ಘಟನೆಯ ಬಗ್ಗೆ ಒಂದೇ ಒಂದು ವಿಡಿಯೋನು ಕೂಡ ನಾನು ಫೇಸ್ಬುಕ್ ಅಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ ವಾಟ್ಸಪ್ ಸ್ಟೇಟಸ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ನೋಡ್ಲಿಲ್ಲ. ಸ್ನೇಹಿತರೆ, ಅದೇನಪ್ಪಾ ಅಂದ್ರೆ, ಮೊದಲೇ ಹೇಳ್ದಾಗೆ 2008 ನವೆಂಬರ್ 26ನೇ ತಾರೀಕಿನಂದು ನಡೆದಂತಹ ಮುಂಬೈ ಅಟ್ಯಾಕ್. ಹೌದು ಸ್ನೇಹಿತರೆ, ಅವತ್ತು ಪಾಕಿಸ್ತಾನದ ಉಗ್ರರು ಮುಂಬೈನ ತಾಜ್ ಹೋಟೆಲ್ನ ಮೇಲೆ ಬಾಂಬ್ ದಾಳಿಯನ್ನ ಮಾಡ್ತಾರೆ. ಸುಮಾರು 12 ಜನ ಇರ್ತಾರೆ ಸ್ನೇಹಿತರೆ. ಅದರಲ್ಲಿ ತುಂಬಾ ಜನ ಅವರು ಕೂಡ ಸತ್ತೋಗ್ತಾರೆ. ಅದರಲ್ಲಿ 166 ಜನ ಸತ್ತೋಗ್ತಾರೆ ಮುಂಬೈನ ತಾಜ್ ಹೋಟೆಲ್ ಮೇಲಿನ ಅಟ್ಯಾಕ್ ಅಲ್ಲಿ. ಮತ್ತೆ 300ಕ್ಕೂ ಹೆಚ್ಚು ಜನ ಇಂಜುರಿ ಆಗ್ತಾರೆ ಸ್ನೇಹಿತರೆ. ಅದರಲ್ಲೇ ಒಬ್ಬ ವ್ಯಕ್ತಿ ಕಸಬ್ ಅಂತ ಇದ್ದಿದ್ದು, ಯಾರೋ ಅವನು ಉಗ್ರ, ಆತನನ್ನ ಗಲ್ಲಿಗೇರಿಸಿದ್ರು ಬಿಡಿ. ಅವತ್ತ ನಡೆದಿದ್ದು ನಿಜಕ್ಕೂ ಕೂಡ ಅಮಾನವೀಯ ಕೃತ್ಯ. ನಮ್ಮ ಜೊತೆಯೇ ಹೊಂಚಿ ಹಾಕಿ ಕುಳಿತಿದ್ದಂತಹ ಪಾಕಿಸ್ತಾನ ತನ್ನ 12 ಜನ ಭಯೋತ್ಪಾದಕರನ್ನ ಭಾರತ ದೇಶದ ಒಳಗೆ ನುಗ್ಗಿಸಿ ಮುಂಬೈನಲ್ಲಿರುವ ತಾಜ್ ಹೋಟೆಲ್ನ ಮೇಲೆ ಬಾಂಬ್ ದಾಳಿಯನ್ನ ಮಾಡುತ್ತೆ. ಆಗ ನಮ್ಮ ಸೋಲ್ಜರ್ಸ್ ಕೂಡ ಅವ್ರ ಮೇಲೆ ರೀ ಅಟ್ಯಾಕ್ ಅನ್ನ ಮಾಡ್ತಾರೆ. ರೀ ಅಟ್ಯಾಕ್ ಮಾಡಿ ತುಂಬಾ ಜನನ್ನ ಕೊಲ್ತಾರೆ. ಒಬ್ಬನ ಬಂಧಿಸಿ ಇಡ್ತಾರೆ. ಒಬ್ಬನೇ ಅಲ್ಲ, ಸಾರಿ, ಇನ್ನು ಸ್ವಲ್ಪ ಜನನ ಬಂಧಿಸಿ ಇಡ್ತಾರೆ. ಆದರೆ ಅವತ್ತು 166 ಜನ ಸತ್ತು 300 ಜನ ಇಂಜುರಿ ಆಗಿರ್ತಾರೆ. ಮತ್ತೆ ನಮ್ಮ ಸೋಲ್ಜರ್ ಕೂಡ ಸತ್ತೋಗ್ತಾರೆ. ಅವತ್ತು ಸಂದೀಪ್ ಉನ್ನಿಕೃಷ್ಣನ್ ಅಂತ ಹೇಳಿ ನಮ್ಮ ಬೆಂಗಳೂರವರು ಕೂಡ ತಮ್ಮ ಪ್ರಾಣ ಬಲಿದಾನವನ್ನ ಮಾಡಿರ್ತಾರೆ. ಆದ್ರೆ ಆ ಘಟನೆಯನ್ನ ನಮ್ಮ ದೇಶದ ಯಾವ ಪ್ರಜೆಯೂ ಕೂಡ ನೆನಪಿಸ್ಕೊಳ್ತಲೂ ಇಲ್ಲ. ಸುಮಾರು ಜನ ಸೈನಿಕರು ಸತ್ತಂತಹ ಸಾವಿಗೆ ಬೆಲೆ ಇಲ್ವಾ? ಬೆಲೆನೇ ಇಲ್ವಾ? ಅದು ನಿಜಕ್ಕೂ ಕೂಡ ತುಂಬಾ ನಮ್ಮ ದೇಶದ ಮೇಲೆ ನಡೆದಂತಹ ಕ್ರೂರವಾದ ದಾಳಿ. ನಾನು ಹಂಗೆ ಅನ್ಕೊಂತೀನಿ ಕೆಲವೊಂದು ಟೈಮು, ಏನಪ್ಪಾ ಅವರೇನೋ ಸೈನಿಕರಾಗ್ತಾರೆ, ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಆದ್ರೆ ಬದುಕಿದ್ದವ್ರು ನಾವು ಅವ್ರಿಗೆ ಕೊಡ್ಬೇಕಾದಂತಹ ಗೌರವ ಇಷ್ಟೇನೇನ್ರಿ? ಸ್ನೇಹಿತರೆ, ಭಾರತೀಯರಾದಂತಹ ನಾವು ಯಾವತ್ತೂ ಕೂಡ ಆ ಒಂದು ಘಟನೆಯನ್ನ ಮರೆಯೋ ಆಗಿಲ್ಲ. ಅದಾದ್ಮೇಲೆ ಏನಾದ್ರೂ ಪಾಕಿಸ್ತಾನ ಬುದ್ಧಿ ಕಲಿತಾ ಅಥವಾ ಬುದ್ಧಿ ಕಲಿಸಿದ್ರ? ಆಗಿನ ಕಾಲದ ಸರ್ಕಾರ ಬುದ್ಧಿ ಕಲಿಸ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಮುಂಬೈನ ತಾಜ್ ಹೋಟೆಲ್ ಮೇಲಿನ ಅಟ್ಯಾಕ್ ಆದ್ಮೇಲೂ ಕೂಡ ತುಂಬಾ ಕಡೆ ನಮ್ಮ ದೇಶದ ಮೇಲೆ ಬಾಂಬ್ ದಾಳಿ ಆದವು. ಪಠಾಣ್ಕೋಟಲ್ ಆಗಿರ್ಬೋದು, ಮತ್ತೆ ಉರಿ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು. ಅದಾದ್ಮೇಲೆ ಆಗಿದ್ದು ಇದಾಯ್ತು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಪೆಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು. ಮೊನ್ನೆ ಆಯ್ತಲ್ಲ ರೀ, ಇದ್ಯಾವುದೂ ಕೂಡ ನಿಂತಿಲ್ಲ ಸ್ನೇಹಿತರೆ. ಇಂತಹ ಪ್ರತಿಯೊಂದು ದಾಳಿಯಲ್ಲೂ ಕೂಡ ನಮ್ಮ ಸೈನಿಕರು ಹುತಾತ್ಮರಾಗ್ತಲೇ ಇರ್ತಾರೆ. ಯಾರ್ದೋ ಮನೆ ಮಕ್ಕಳನ್ನ ನಾವು ನಮ್ಮ ದೇಶ ಕಾಯೋ ಸಲುವಾಗಿ ನಾವು ಬಲಿ ಕೊಟ್ಟು ನಾವು ಇಲ್ಲಿ ನೆಮ್ಮದಿಯಾಗಿ ಇದ್ದೀವಿ ಸ್ನೇಹಿತರೆ. ಈ ಒಂದು ವಿಚಾರದ ಬಗ್ಗೆ ಯಾರು ಮಾತಾಡಿರ್ಲಿಲ್ಲ, ಮಾತಾಡಬೇಕು ಅನ್ನಿಸ್ತು. ಆ ಒಂದು ದುರ್ಘಟನೆ ನಡಿಬಾರ್ದಿತ್ತು, ನಡೆದೋಯ್ತು. ನಮ್ಮ ಪಕ್ಕದ ರಾಷ್ಟ್ರವಾದಂತಹ ಪಾಕಿಸ್ತಾನ ನಮ್ಮ ವಿರುದ್ಧ ಪದೇ ಪದೇ ಹೊಂಚಾಗ್ತಲೇ ಇರುತ್ತೆ. ನೇರವಾಗಿ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅದ್ರ ಕೈಲಿ ನಮ್ಮ ಭಾರತ ದೇಶವನ್ನ. ಹಾಗಾಗಿ ವಾಮ ಮಾರ್ಗವನ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗೆಲ್ಲ ನಮ್ಮ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇರುತ್ತೆ.
ಆ ಪಾಕಿಸ್ತಾನ ಅನ್ನೋ ದೇಶ ಯಾವತ್ತು ಈ ಭೂಪಟದಲ್ಲಿ ಇಲ್ಲದೆ ಹೋಗುತ್ತೋ ಇರಲ್ವೋ ಅವತ್ತು ಭಾರತ ದೇಶಕ್ಕೆ ನಿಜಕ್ಕೂ ನೆಮ್ಮದಿ. ಸ್ನೇಹಿತರೆ, ಇಷ್ಟು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತು ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ನೀವು ನೋಡ್ತಾ ಇದ್ರೆ ದಯಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಫಾಲೋ ಮಾಡಿ, ಮತ್ತೆ ನನ್ನ ಹಾಕೋ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.